ಒಬ್ಬ ನಾಯಕ ನಾಯಿಕೆಯನ್ನ ಭೇಟಿ ಮಾಡಲಿಕ್ಕೆ ಬರ್ತಾ ಇದ್ದಾನೆ ಅಂತಾದರೆ ಆ ನಾಯಕಿಗೆ ನಾಯಕನ ಭೇಟಿ ನಿರೀಕ್ಷಿತವೋ ಅನಿರೀಕ್ಷಿತವೋ, ಗೊತ್ತಿದ್ದೋ ಗೊತ್ತಿಲ್ಲದೆಯೋ, ನಾಯಕ ತನ್ನ ಮನೆಗೆ ಬರ್ತಿದ್ದಾನೆ ಅಂತ ಗೊತ್ತಾದ ತಕ್ಷಣವೇ ಆ ನಾಯಕಿ ಏನ್ ಮಾಡ್ತಾಳೆ? ತನ್ನ ಪುರುಷನ ಮುಂಭಾಗದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸುಂದರವಾಗಿ ಕಾಣಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಪಡ್ತಾಳೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀ ವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹೀಗೆ ವರ್ಣನೆಯನ್ನ ಮಾಡ್ತಾ ಅರುಣೋದಯ ಕಾಲದಲ್ಲಿ ಪೂರ್ವ ದಿಕ್ಕಿನಲ್ಲಿ ಯಾವ ರೀತಿಯ ಪ್ರಕಾಶ ಇರುತ್ತೆ ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ಕವಿಗಳು ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. शातमन्यवदिशा निजेश्वरे भानुमालिनि समागमोन्मुखे पूर्वमेव वितनोति पाण्डिमक्षौमनिर्मल वितानमम्बरे. ಆ ಪೂರ್ವ ದಿಗಂಗನೆ ಅವಳು ತನ್ನನ್ನ ಭೇಟಿ ಮಾಡೋದಕ್ಕೋಸ್ಕರ ನಾಯಕನಾದ ಸೂರ್ಯ ಆಗಮಿಸ್ತಾ ಇದ್ದಾನೆ ಅಂತ ತಿಳಿದ್ರು. ನಿಜೇಶ್ವರೇ ಭಾನುಮಾಲಿನಿ ಸಮಾಗಮೋನ್ಮುಖೇ ಸತಿ. ಯಾವತ್ತೂ ಕೂಡ ಒಬ್ಬ ನಾಯಕ ನಾಯಿಕೆಯನ್ನ ಭೇಟಿ ಮಾಡಲಿಕ್ಕೆ ಬರ್ತಾ ಇದ್ದಾನೆ ಅಂತಾದರೆ ಆ ನಾಯಕಿಗೆ ನಾಯಕನ ಭೇಟಿ ನಿರೀಕ್ಷಿತವೋ ಅನಿರೀಕ್ಷಿತವೋ, ಗೊತ್ತಿದ್ದೋ ಗೊತ್ತಿಲ್ಲದೆಯೋ, ನಾಯಕ ತನ್ನ ಮನೆಗೆ ಬರ್ತಿದ್ದಾನೆ ಅಂತ ಗೊತ್ತಾದ ತಕ್ಷಣವೇ ಆ ನಾಯಕಿ ಏನ್ ಮಾಡ್ತಾಳೆ? ತನ್ನ ಪುರುಷನ ಮುಂಭಾಗದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸುಂದರವಾಗಿ ಕಾಣಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಪಡ್ತಾಳೆ. ಒಬ್ಬ ಹೆಂಡತಿ ತನ್ನ ಗಂಡನ ಹತ್ತಿರ ಎಷ್ಟು ಸುಂದರವಾಗಿ ಕಾಣಿಸಿಕೊಳ್ಳಲಿಕ್ಕೆ ಸಾಧ್ಯವೋ ಅಷ್ಟು ವಿಶೇಷವಾಗಿ ಅಲಂಕಾರವನ್ನ ಮಾಡಿಕೊಳ್ಳಬೇಕು ಆ ಪತ್ನಿ ಆದವಳು. ಅದರಂತೆ ಈ ಪೂರ್ವ ದಿಗಂಗನೆಯೂ ಕೂಡ ಅನ್ಕೋತಾಳೆ, ನನ್ನ ನಾಯಕನಾದ ಸೂರ್ಯ ನನ್ನ ದರ್ಶನಕ್ಕೋಸ್ಕರ ಬರ್ತಾ ಇದ್ದಾನೆ. ಆಗ ನಾನು ಹೊಲಸಾದ ಬಟ್ಟೆಯೋ ಸ್ನಾನ ಮಾಡದೆಯೋ ಒಳ್ಳೆ ಸುಕ್ಕುಗಟ್ಟಿದ ಆ ಮುಖವನ್ನ, ಹರಡಿದ ಕೂದಲಿನಿಂದ ಕೂಡಿದ ಆ ಮುಖವನ್ನ ತೋರಿಸ್ಲಿಕ್ಕೆ ಅಪೇಕ್ಷೆಯನ್ನ ಪಡದೆ ಆ ದಿಗಂಗನೆ ಏನ್ ಮಾಡ್ತಾ ಇದ್ದಾಳೆ? ಆ ನಾಯಿಕೆ ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ ಸೂರ್ಯ ಪ್ರಕಾಶ ಎಂಬ ನಿರ್ಮಲವಾದ ಬಟ್ಟೆಯನ್ನ ಧರಿಸ್ತಾ ಇದ್ದಾಳೆ. ಆ ಸೂರ್ಯ ಪ್ರಕಾಶನ ನಿರ್ಮಲವಾದ ಬಟ್ಟೆಯ ಮೇಲ್ಕಟ್ಟಿನ ಒಂದು ಮಂಟಪವನ್ನ ಅವಳು ರಚನೆ ಮಾಡ್ತಾ ಇದ್ದಾಳೆ.
ಅಂದರೆ ಆ ಪೂರ್ವ ದಿಗಂಗನೆ ಎಂಬ ನಾಯಿಕೆ ಬಟ್ಟೆಯ ಮಂಟಪವನ್ನ ಕಟ್ಟಿ ಸೂರ್ಯನ ಆಗಮನಕ್ಕೆ ಸನ್ನದ್ಧಳಾಗಿ ತನ್ನನ್ನ ಪೂರ್ಣ ಆ ಸೂರ್ಯನಿಗೆ ತೋರಿಸಿಕೊಳ್ಳೋದಕ್ಕೋಸ್ಕರವೋ ಏನೋ ಅನ್ನುವಂತೆ ಸಿದ್ಧಳಾಗಿ ನಿಂತಿದ್ದಾಳೆ ಅಂತ ವರ್ಣನೆಯನ್ನ ಮಾಡ್ತಾ ಇದ್ದ. ಅಂದ್ರೆ ಏನರ್ಥ? ಬೆಳಕು ಕ್ರಮೇಣ ಹೆಚ್ಚು ಹೆಚ್ಚು ಉದಯಿಸಲಿಕ್ಕೆ, ಹೆಚ್ಚು ಹೆಚ್ಚು ಆ ಬೆಳಕು, ಸೂರ್ಯನ ಬೆಳಕು ಎಲ್ಲ ಕಡೆ ವ್ಯಾಪಿಸಲಿಕ್ಕೆ ಆರಂಭ ಆಯಿತು ಅನ್ನೋದನ್ನ ಕವಿಗಳು ಈ ಮೂಲಕ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ವರ್ಣನೆಯನ್ನ ಮಾಡ್ತಾ ಆ ಪ್ರಭಾತ ಕಾಲದಲ್ಲಿ ನಕ್ಷತ್ರಗಳು ಯಾವ ರೀತಿ ಕಾಣಿಸ್ತಾ ಇದ್ದವು ಅಂತ ಹೇಳಿದರೆ ನಿರೂಪಣೆಯನ್ನ ಮಾಡ್ತಾರೆ. अंधकार भरवारण व्रजे कल्यकेसरि विदीर्ण मस्तके शोणितौघैव शक्रदिग्मुखे शोणिमा लसति तारमौक्तिकैः. ಈ ರಾತ್ರಿ ಸಮಯದಲ್ಲಿ ಕತ್ತಲೆ ಒಂದು ಕಡೆ ಹರಡತ್ತೆ, ಇನ್ನೊಂದು ಕಡೆ ಹರಡೋದಿಲ್ಲ ಅಂತ ಇಲ್ಲ. ಯಾವ ಪಕ್ಷಪಾತವೂ ಕೂಡ ಇಲ್ಲದೆ ರಾತ್ರಿ ಕಾಲದಲ್ಲಿ ಇಡೀ ಪ್ರಪಂಚದ ತುಂಬ ತನ್ನನ್ನ ವ್ಯಾಪಿಸಿಕೊಂಡು ಬಿಡತ್ತೆ ಆ ಕತ್ತಲೆ. ಹಿಂಗಿದೆ ಅಂದ್ರೆ ಅಂಧಕಾರ ಭರ ವಾರಣಂ ವ್ರಜೆ. ಕತ್ತಲೆಯ ರಾಶಿ ಯಾವ ರೀತಿಯ ಇದೆ ಅಂದ್ರೆ ಒಳ್ಳೆ ದೊಡ್ಡ ದೊಡ್ಡ ಆನೆಗಳ ಹಿಂಡಿನಂತೆ ಅದು ಕಾಣಿಸ್ತಾ ಇದೆ. ಹಾಗಾದ್ರೆ ಆನೆಗಳ ಹಿಂಡನ್ನ ಓಡಿಸಬೇಕಾದರೆ ಸಣ್ಣ ಪುಟ್ಟ ಪ್ರಾಣಿಗಳ ಹತ್ತಿರ ಸಾಧ್ಯವೇ? ಆ ಆನೆಗಳ ಹಿಂಡು ತಮ್ಮ ಕಾಲುಗಳಿಂದ, ಸೊಂಡಿಲಿನಿಂದ ಅನೇಕ ರೀತಿಯಾಗಿ ಹಿಂಸೆಯನ್ನ ಕೊಟ್ಟು ಸಾಯಿಸಿ ಬಿಡ್ತಾನೆ. ಹಾಗಾದ್ರೆ ಮದಭರಿತವಾದ ದೊಡ್ಡ ದೊಡ್ಡ ಆನೆಗಳನ್ನ ಮಟ್ಟ ಹಾಕಬೇಕಾದರೆ ಸಿಂಹವೇ ಅದಕ್ಕೆ ಬೇಕು. ಹಾಗಾದ್ರೆ ಯಾವುದು ಸಿಂಹ? ರಾತ್ರಿ ಎಂಬ ಮದಭರಿತವಾದ ಆನೆಯ ಹಿಂಡನ್ನ ಓಡಿಸಬೇಕಾದರೆ ಪ್ರಭಾತ ಕಾಲ ಎಂಬ ಸಿಂಹ ಬೇಕು. ಯಾವಾಗ ಈ ಪ್ರಭಾತ ಕಾಲ ಎಂಬ ಸಿಂಹ ಉದಯಿಸತ್ತೋ ಆಗ ಆನೆಯ ಹಿಂಡಿನ ತಲೆಯನ್ನೇ ಅದು ಸೀಳಿ ಸೀಳಿ ಹಾಕತ್ತೆ. ಕತ್ತಲೆಗೆ ಅವಕಾಶವೇ ಇರೋದಿಲ್ಲ. ಯಾವಾಗ ಸಿಂಹ ಆನೆಯ ಕಂಠಸ್ಥಳವನ್ನ ಸೀಳಿ ಹಾಕತ್ತೋ ಮತ್ತೆ ಪುನಃ ಆನೆಗಳು ಏಳ್ಲಿಕ್ಕೆ ಸಾಧ್ಯ ಉಂಟಾ? ಹಾಗೆ ಈ ಪ್ರಭಾತ ಕಾಲ ಎಂಬ ಸಿಂಹವೂ ಕೂಡ ಆ ಕತ್ತಲೆ ಎಂಬ ವಾರಣವನ್ನ ಹೊಸಕಿ ಹಾಕ್ತಾ ಇದೆ. ಆಗ ಪೂರ್ವ ದಿಕ್ಕಿನಲ್ಲಿ ಕೆಂಪು ಕೆಂಪು ಬಣ್ಣ ನಮಗೆ ತೋರುತ್ತೆ ಆ ಪ್ರಭಾತ ಕಾಲದಲ್ಲಿ. ಅದು ಹೇಗೆ ತೋರ್ತಾ ಇದೆ? ನಕ್ಷತ್ರಗಳು ಇದ್ದಾವೆ, ಅಲ್ಲಲ್ಲಿ ಕೆಂಪು ಬಣ್ಣ ಇದೆ. ಆ ಕೆಂಪು ಬಣ್ಣ ಯಾವುದರದ್ದು ಅಂತ ಹೇಳಿದ್ರೆ ಮದಭರಿತವಾದ ಯಾವ ಆನೆಗಳನ್ನ ಕೊಂದು ಹಾಕಿದ್ದೇವೋ ಆ ಆನೆಗಳ ರಕ್ತವೇ ಮಡುಗಟ್ಟಿ ಆ ನಕ್ಷತ್ರದ ಜೊತೆಗೆ ಕಾಣಿಸ್ತಾ ಇದೆಯೋ ಏನೋ. ದೊಡ್ಡ ದೊಡ್ಡ ಗಡ್ಡೆಯಂತೆ ಅದು ಕಾಣಿಸ್ತಾ ಇದೆ. ಹಾಗಾಗಿ ಆ ಗಡ್ಡೆಗಳ ಮಧ್ಯದಲ್ಲಿ
ತೋರ್ತಾ ಇರತಕ್ಕಂಥ ಯಾವ ಆ ನಕ್ಷತ್ರಗಳು ಇದ್ದಾವೆ, ಆ ನಕ್ಷತ್ರಗಳು ಆನೆಯ ಗಂಡಸ್ಥಳದಲ್ಲಿ ಅಡಗಿಕೊಂಡು ಕುಳಿತ ಯಾವ ಮುತ್ತುಗಳು ಇದ್ದಾವೋ ಆ ಮುತ್ತುಗಳಂತೆ ಆ ನಕ್ಷತ್ರಗಳು ಶೋಭಿಸ್ತಾ ಇದ್ದಾವೆ. ಅಷ್ಟು ಪ್ರಕಾಶಮಾನವಾಗಿ ಆ ನಕ್ಷತ್ರಗಳು ಆ ಅರುಣೋದಯ ಕಾಲದಲ್ಲಿ ತೋರ್ತಾ ಇದ್ದಾವೆ ಅನ್ನೋದನ್ನ ಕವಿಗಳು ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ನಿರೂಪಣೆಯನ್ನ ಮಾಡ್ತಾ ಮುಂದೆ ಅರುಣೋದಯ ಕಾಲವನ್ನ ವರ್ಣನೆ ಮಾಡ್ತಾರೆ. ವ್ಯೋಮರಾಮ ಪರಿಭಾವಿ ಶಾರ್ವರಾವ್ಯಾಜಪನ್ನ ಗಮಯಾಸ್ತ್ರ ಸಂತತೇಃ ಭಂಜನಾಯ ಪುರತೋರುಣಾನುಜಃ ಪ್ರಾದುರಸ್ತ್ಯುದಯ ರಾಗ ಕೈತವಾತ್. ಅರುಣೋದಯ ಕಾಲ ಹೇಗೆ ಶೋಭಿಸ್ತಾ ಇದೆ. ಹಿಂದೆ ಭಗವಂತ ತ್ರೇತಾಯುಗದಲ್ಲಿ ರಾಮನಾಗಿ ಅವತಾರವನ್ನ ಮಾಡಿದಾಗ ಅವನ ಪತ್ನಿಯನ್ನ ದಶಕಂಠನಾದ ರಾವಣ ಅಪಹರಿಸಿಕೊಂಡು ಹೋಗ್ತಾನೆ. ಆಗ ರಾಮ ಸಮುದ್ರದ ಮಧ್ಯದಲ್ಲಿ ಒಂದು ಉದ್ದ ಸೇತುವೆಯನ್ನ ಕಟ್ಟಿ ಲಂಕಾಪಟ್ಟಣಕ್ಕೆ ಪ್ರವೇಶವನ್ನ ಮಾಡಿ ಆ ಲಂಕಾಧೀಶ್ವರನಾದ ರಾವಣನ ಸೈನ್ಯದೊಟ್ಟಿಗೆ ಯುದ್ಧವನ್ನ ಮಾಡ್ತಾ ಇರ್ತಾನೆ. ಯಾವಾಗ ಆ ಯುದ್ಧ ನಡೆಯಿತೋ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ, ರಾಮ ರಾವಣಯೋರ್ ಯುದ್ಧಂ, ರಾಮ ರಾವಣರು ಇವರು ಇಬ್ಬರ ಮಧ್ಯೆ ನಡೆದ ಯಾವ ಯುದ್ಧ ಇದೆ, ಆ ಯುದ್ಧ ಹೇಗಿದೆ. ಜಗತ್ತಿನಲ್ಲಿ ಎಲ್ಲ ಪದಾರ್ಥಗಳನ್ನು ನೋಡ್ತಾರೆ, ಎಲ್ಲಾ ಪದಾರ್ಥಗಳನ್ನು ನೋಡಿದರೂ ಕೂಡ ದೃಷ್ಟಾಂತವನ್ನ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ರಾಮ ರಾವಣರ ಯುದ್ಧ ಹೇಗಿದೆ ಅಂದ್ರೆ ರಾಮ ರಾವಣರಂತೆ ಇದೆ. ಇದನ್ನೇ ದೃಷ್ಟಾಂತ ಕೊಡಬೇಕು ಹೊರತು ಬೇರೆ ಇದನ್ನ ದೃಷ್ಟಾಂತ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಸಂದರ್ಭದಲ್ಲಿ ಆ ರಾವಣನ ಸೈನ್ಯದೊಟ್ಟಿಗೆ ಯುದ್ಧ ಮಾಡಬೇಕಾದರೆ ಆಗ ಇಂದ್ರಜಿತ್ ನಾಗ ಪಾಶವನ್ನ ಪ್ರಯೋಗ ಮಾಡ್ತಾನೆ. ರಾಮನೂ ಸಹ ಆ ನಾಗಪಾಶದಿಂದ ಬಂಧಿತನಾಗ್ತಾನೆ. ಆಗ ಗರುಡ ದೇವನ ಪ್ರಾದುರ್ಭಾವ ಆಗುತ್ತೆ. ಗರುಡ ಮುಂಚೆಯೇ ಆ ರಾಮನ ಹತ್ತಿರ ಪ್ರಾರ್ಥನೆಯನ್ನ ಮಾಡಿದ್ದ. ರಾಮ, ನಿನಗೆ ನನ್ನ ಅವಶ್ಯಕತೆ ಇಲ್ಲದಿದ್ದರೂ ನನಗೆ ನಿನ್ನ ಅನುಗ್ರಹದ ಅಪೇಕ್ಷೆ ಇರುವ ಕಾರಣದಿಂದ ಏನಾದರೂ ಅವಶ್ಯಕತೆ ಇದ್ದರೆ ನನ್ನ ಅನುಗ್ರಹ ದೃಷ್ಟಿಯಿಂದ ನನಗೆ ಆದೇಶವನ್ನ ಕೊಟ್ರೆ ಆಗ ನಾನು ನಿನ್ನ ಸೇವೆಯನ್ನ ಮಾಡ್ತೇನೆ ಅಂತ ಒಂದು ಪ್ರಾರ್ಥನೆಯನ್ನ ಮಾಡಿದ್ದ. ಹಾಗಾಗಿ ರಾಮ ಆದೇಶವನ್ನ ಕೊಟ್ಟಾಗ ಗರುಡ ಪ್ರಾದುರ್ಭೂತನಾಗ್ತಾನೆ. ಯಾವಾಗ ಆ ಗರುಡನ ಪ್ರಾದುರ್ಭಾವ ಆಯ್ತೋ ಆ ಗರುಡನ ರೆಕ್ಕೆಯ ಗಾಳಿ ಯಾವಾಗ ಆ ನಾಗಪಾಶಕ್ಕೆ ತಾಕ್ತೋ ತಕ್ಷಣವೇ ಆ ನಾಗಪಾಶದಿಂದ ಎಲ್ಲರೂ ಕೂಡ ಮುಕ್ತರಾಗ್ತಾರೆ. ಹಾಗೆ ಈ ಕಥೆಯನ್ನ ಆಧಾರವಾಗಿ ಇಟ್ಟುಕೊಂಡು ಕವಿಗಳು ಎಷ್ಟು ಸೊಗಸಾಗಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ರಾಮ ಅಂದ್ರೆ ಯಾರು? ಆಕಾಶವೇ ರಾಮ. ಈ ಆಕಾಶ ಎಂಬ ರಾಮನಿಗೆ ಕತ್ತಲೆ ಎಂಬ ನಾಗಪಾಶ ಬಿಗಿದುಕೊಂಡು ಬಿಟ್ಟಿದೆ. ಹಾಗಾದ್ರೆ ಈ ಕತ್ತಲೆ ಎಂಬ ನಾಗಪಾಶ ಕಳಚಬೇಕಾದರೆ ಆಗ ಗರುಡನ ಪ್ರಾದುರ್ಭಾವ ಆಗಲೇಬೇಕು. ಯಾವುದು? ಪ್ರಾತಃ ಸಂಧೆ, ಅರುಣೋದಯ. ಆ ಅರುಣೋದಯ ಆಯಿತು ಅಂದರೆ ಆಗ ಕಗ್ಗತ್ತಲೆ ಎಂಬ ನಾಗಪಾಶ ಅಂಟಿಕೊಂಡಿದ್ದು ಬಿಡಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಆ ಸಂಧ್ಯಾಕಾಲದ
ಅರುಣೋದಯ ಕಾಲದಲ್ಲಿ ಬಣ್ಣ ಕೆಂಪಾಗಿರುತ್ತೆ. ಗರುಡನಲ್ಲಿಯೂ ಕೂಡ ಕೆಂಪು ಬಣ್ಣ ಇರುವುದರಿಂದ ಆ ಸಂಧ್ಯಾರಾಗದಿಂದ ಕಗ್ಗತ್ತಲೆ ಸಂಪೂರ್ಣ ನಾಶ ಆಗಲಿಕ್ಕೆ ಆರಂಭ ಆಗ್ತಾ ಇದೆ. ಹೇಗೆ ನಾಗಪಾಶವನ್ನ ಬಿಡಿಸಿ ರಾಮನನ್ನ ಬಂಧನ ಮುಕ್ತನನ್ನಾಗಿ ಮಾಡಿದನೋ ಆ ಗರುಡ ರಾಮಾವತಾರದಲ್ಲಿ, ಹಾಗೆ ಈ ಆಕಾಶ ಎಂಬ ರಾಮನಿಗೆ ಕಗ್ಗತ್ತಲೆ ಎಂಬ ನಾಗಪಾಶವನ್ನ ಬಿಡಿಸೋದಕ್ಕೋಸ್ಕರವೋ ಏನೋ ಅರುಣೋದಯ ಕಾಲ ಆರಂಭ ಆಯಿತು ಅನ್ನೋದನ್ನ ಕವಿಗಳು ವರ್ಣನೆಯನ್ನ ಮಾಡ್ತಾ ಇದ್ದಾರೆ.